ಹೇಮ ಎಂದರೆ ಬಂಗಾರವೆಂದು ಅರ್ಥ. ಜಗಮಗುವ ಬಂಗಾರದ ಸೀರೆಯನ್ನುಟ್ಟು ತೆರೆ ಮೇರೆಯಲ್ಲಿ ನಿಂತು ಸೌಂದರ್ಯದ ಸೀರೆಯಲ್ಲಿ ಸುಳಿಸಿದಳು ಹೇಮ. ಹೇಮ ಸುವರ್ಣ ಸುಂದರ ಸರದಾರ ನಾನಾಗದಿದ್ದರೆ ಗಂಡು ಗರತಿಯರ ಮಿಂಡ ಭಂಡರಂಡೇರ ಗಂಡ ನರ ನಾಗರನೇ ಅಲ್ಲ. ಓಹೋ, ಇನ್ನು ನಮ್ಮ ದುರ್ಗಾದೇವಿ ಜಾತ್ರೆ. ಈ ಜಾತ್ರೆ ಪೂಜೆಗೆ ಹೇಮ ಬಂದರು ಬರಬಹುದು. ನೆನೆಯುವ ಹಕ್ಕಿ ನನ್ನ ಕಡೆನೆ ಬರ್ತಾ ಇದೆ. ಇಲ್ಲಿ ವಿಚಾರಿಸಿದ್ರೆ ಆಯ್ತು. ಎಲ್ಲೋ ಯಾರು? ನಾನು ಈ ಊರಿನ ಗರ್ಭ ಶ್ರೀಮಂತ ನರನಾಗ ಅಂತ. ಶ್ರೀಮಂತ ನರನಾಗರು ನನ್ನ ನಿಲ್ಲಿಸಿದ ಕಾರಣ ಬಂದೆ ಎಂಬ ಭವನದಲ್ಲಿಯೋ ನಿನ್ನ ಬಾಳಿಗೆ ಮಗ ಎಂಬ ಮಾಂಗಲ್ಯವನ್ನೇ ಕರುಣಿಸಲು ಬಂದೇನೆ, ನಿನ್ನ ಬಾಳಿನ ಪರಮಾತ್ಮನಾಗಿ. ಅಂದ್ರೆ ಇದರ ಅರ್ಥ ನೋಡು ಹೇಮ, ನಿನ್ನ ಗಂಡನ ಕೈಯಲ್ಲಿ ನಿನ್ನ ಹೊಟ್ಟೆಯಲ್ಲಿ ಒಂದೇ ಒಂದು ಗಂಡ ಮಗುವನ್ನು ಕೊಡುವ ಷಣ್ಣನಾಗಿದ್ದಾನೆ. ಆದ ಕಾರಣ ನನ್ನೊಂದಿಗೆ ಮಧುಮಂಚ ಹೇಳಿಕೊಂಡರೆ ಸುಖದ ಸಂಪತ್ತಲ್ಲೇ ತೀರಿಸುತ್ತೇನೆ. ಏನಂತೀಯ? ನನಗೆ ಸ್ವಲ್ಪ ಬೆಗಿ ಹಿಡಿದು ಮಾತಾಡು. ನಾನು ದೇವರ ಪೂಜೆ ಹೋಗ್ಬೇಕು, ದಾರಿ ಬಿಡ ಮೊದಲು. ದೇವರು ಹೇಮ, ಕಣ್ಣಿಗೆ ಕಾಣುವ ದೇವರಿಗೆ ಸುಳ್ಳು ಪೂಜೆ ಪುನಸ್ಕಾರ ಮಾಡುವುದನ್ನು ಬಿಟ್ಟು ನಿನ್ನ ಕಣ್ಣೆದಿರಿಗೆ ನಿಂತ ಈ ನರಹಂತಕ ನರನಾರಿನಿಗೆ ನಿನ್ನ ಶೀಲ ಎಂಬ ಬುದ್ಧಿಯನ್ನು ಕೊಡು. ಈ ವಿಷಯ ಸಂಗತಿ ನನ್ನ ಗಂಡ ನನ್ನ ಮೈದುನ ರಾಜೇಂದ್ರ ಗೊತ್ತಾದರೆ ನಿನ್ನ ರುಂಡ ಚಂಡಾಡದಕ್ಕೆ ಬಂದೇ ಬರುತ್ತಾನೆ. ಗುಡುಗ ಹೊಡೆದ ಗರುಡ, ಗುಡುಗ ಹೊಡೆದ ಗರುಡ. ಹೇಮ, ಅದೆಷ್ಟೋ ಗರುಡುಗಳು ನನ್ನ ಸೇಡೆಂಬ ಬಂಡೆ ಹೊಡೆದಕ್ಕೆ ಸತ್ತು ಸುಡುಗಾಡು ಸೇರಿದ್ದಾವೆ. ಹೇಮ, ಸುಮ್ಮನೆ ಸಮಯ ಹಾಳು ಮಾಡಬೇಡ, ಬೇಗ ಬಾ, ನನ್ನ ಬಾವು ಬಂದರು. ದೂರ ನಿಂತು ಮಾತಾಡ ದುರಾತ್ಮ. ನನ್ನ ಮುಟ್ಟಲು ಬಂದ್ರೆ ಸುಟ್ಟು ಹೋಗವೇ ಎಚ್ಚರ. ಹೇಮ, ನೀನಂತ ಹುಚ್ಚು ಹೆಣ್ಣುಗಳನ್ನು ಕಂಡರೆ ನನಗೆ ಬಲು ಇಷ್ಟ. ನೋಡು ಹೇಮ, ಒಪ್ಪುವುದಾದ್ರೆ ನನ್ನ ಸಿರಿ ಸಂಪತ್ತೆ ನಿನ್ನ ಹೆಸರಿಗೆ ಬರೀತೀನಿ. ಏನಂತೀಯ? ಆ ನಿನ್ನ ಸಿರಿ ಸಂಪತ್ತು ಕೇವಲ ನನ್ನ ಕಾಲ ಎಕ್ಕಡದ ಸಮಾನ. ನಾನು ನಿನಗೆ 2 ಎಕರೆ ಹೊಲನ ಬಳುವಳಿಯಾಗಿ ಧಾರೆ ಎರೆದು ಕೊಡ್ತೇನೆ. ನನ್ನ ಮೈದುನ ರಾಜೇಂದ್ರನ ಜೊತೆಗೆ ಒಂದೇ ಒಂದು ರಾತ್ರಿ ಕಳುಹಿಸಿಕೊಡು ನನ್ನ ತಂಗಿಯನ್ನ. ಸುಟ್ಟು 10,000 ಶ್ರೀಮಂತನಾದ ಈ ನರಹಂತನ ನರನಾಗನಿಗೆ 2 ಎಕರೆ ಭೂಮಿ, ಅದು ನಾನು ಉಡುಪಿನ ಸಾಲದು. ಹೇಮ, ಬೇಗ ಬಾ ನನ್ನ ಬಾವು ಬಂಧನದಲ್ಲಿ. ಹೆಂಡು ಒಲಿದರೆ ನಾರಿ, ಮುನಿದರೆ ಮಾರಿ. ಆ ತ್ರೇತಾಯುಗದಲ್ಲಿ ರಾಮಾಯಣದಲ್ಲಿ ಸೀತಾ ಮಾತೆನ್ನ ಮುಟ್ಟದಕ್ಕೆ ಬಂದು ತನ್ನ ಘಟನೆ ಕಳೆದುಕೊಂಡ ಆ 10 ತಲೆ ರಾವಣ ನನ್ನ ಮುಟ್ಟದಕ್ಕೆ ಬಂದ್ರೆ ನಿನ್ನ ಪಾಲಿಗೆ ಚಂಡಿ ಚಾಮುಂಡ
ಚಾಮುಂಡಿ ಏ ಹೇಮ, ನಿನ್ನಂತ ಅದೆಷ್ಟೋ ಚಂಡಿ ಚಾಮುಂಡಿಗಳನ್ನು ರಂಡೇರನಾಗಿ ಅವರ ಮಂಡನಾಗಿದ್ದಾನೆ ಈ ನರಹಂತಕ ನರನಾಗ. ಬೇಗ ಬಾ. ಅಯ್ಯೋ ದೇವರೇ, ಅಮ್ಮ ದುರ್ಗಾದೇವಿ, ನಿನ್ನ ಸನ್ನಿಧಿಯಲ್ಲಿ ಇದೆಂಥ ದುರಂತ. ನನ್ನ ಶಿಲ್ಹಣವಾಗ್ತಾ ಇದ್ರು ನೋಡ್ಕೊಂಡು ಸುಮ್ಮನೆ ಕೊಡ್ತಿದ್ಯಲ್ಲ ತಾಯಿ. ಬಾ ತಾಯಿ, ನನ್ನ ಕಾಪಾಡೋದಕ್ಕೆ ಬಾ ತಾಯಿ. ತಾಯಿ ಆ ನಿನ್ನ ಎಲ್ಲಿ ತಾಯಿ? ಆ ನಿನ್ನ ತಾಯಿ ಕಣ್ಣು ಮುಚ್ಚಿಕೊಂಡು ಕುಳಿತಾಳೆ. ಯಾಕೆ ಗೊತ್ತಾ? ಇದು ಕಲಿಯುಗ. ನನ್ನಂತ ನರನಾಗರು ಕಾಮ ಕಿಡಿ ಆಡುತ್ತಿರುವಾಗ ಆ ನಿನ್ನ ತಾಯಿ ಕಲ್ಲಿನ ತಾಯಿಯಾಗಿ ಕುಳಿತಾಳೆ ನೋಡು. ಏ ಶ್ರೀಮಂತ, ಆ ತಾಯಿ ಸುಮ್ಮನೆ ಕುಳಿತಿರಬಹುದು, ಆದ್ರೆ ನಿನ್ನ ಮುಟ್ಟದಕ್ಕೆ ಬಂದ್ರೆ ಈ ಸಮಾಜದ ತಾಯಂದಿರು ಬಂದು ಎದ್ದು ಬಂದು ನಿನ್ನ ಎದೆಗೆ ಒದೆಯುತ್ತಾರೆ. ಸಮಾಜ ಈ ಸಮಾಜದಲ್ಲಿ ಎಂತೆಂತ ಗೆಳತಿಯರ ಮರೆ ಮಾಚಿಕೊಂಡಿದ್ದಾರೆ ಗೊತ್ತೇ ನಿನಗೆ? ಗಂಡನೇ ದೇವರೆಂದು ಅದೇ ಗಂಡನಿಗೆ ದಿನನಿತ್ಯ ಮನೆಯಲ್ಲಿ ಪೂಜೆ ಮಾಡಿ, ಅದೇ ಗಂಡ ತನ್ನ ಮನೆ ಹೊರಗಡೆ ಹೋದಾಗ ಅದೇ ತನ್ನ ಮಿನ್ನನಿಗೆ ಮನೆಗೆ ಕರೆಸಿ, ಅದೇ ಮಿನ್ನನಿಗೆ ಸರಸ ಸಲ್ಲ ಪಾಡುವ ಗಂಡ ಸೂಳೇರಿಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಏ ಹೇಮಾ, ಇನ್ನು ಬೇಕಾ ಹೇಳು? ಏ ನೀಚ, ಹೆಣ್ಣಿನ ಬಗ್ಗೆ ಇಷ್ಟು ಕೆಟ್ಟದಾಗಿ ನಿಂದಿಸಿ ಮಾತಾಡ್ತಾ ಇದೆಯಲ್ಲ. ನಿನ್ಗ ಜನ್ಮ ನೀಡಿದಳು ಒಂದು ತಾಯಿ. ಏಯ್, ನಿನ್ನ ಹೆತ್ತ ತಾಯಿ ಕೂಡ 10 ಜನರಿಗೆ ಬೆರಗಾಸಿ ಹೆತ್ತಿರಬೇಕು ಈ ನಿನ್ನ ಹೇಸಿ ಜನ್ಮವನ್ನ. ಏನಲ್ಲ ಹೆಂಡೆ ನನ್ನ ಗಂಗಾ ಮಾತೆಯಾದ ಪವಿತ್ರ ಆದ ನನ್ನ ತಾಯಿಗೆ ಚಿಕ್ಕ ಚಿಕ್ಕ ಹೊಲಿದ ಹೊಲಸರಣ್ಣೆ ಮುಗಿತು ನಿನ್ನ ಶೀಲದ ಕಥೆಯಿಂದ. ಕೈ ಬಿಡು ಹೆಣ್ಣು ಮಗಳನ್ನು. ನಮ್ಮಿಬ್ಬರ ಪ್ರೇಮಾಟದಲ್ಲಿ ಅಟ್ಟೈಸಿ ಬಂದ ನೀನಾವಲೇ ಮೊದಲು ಹೇಳು. ಯಾರು? ಮುತ್ತೈದರಿಗೆ ಮಗ, ಅರಿಸುವ ತಂಗಿಯರಿಗೆ ಪ್ರೀತಿಯ ಅಣ್ಣ, ಕಾಮದ ಕೃತ್ಯಕ್ಕೆ ಕೈ ಹಾಕಿರುವ ನಿನ್ನ ಪಾಲಿನ ಯಮಧರ್ಮ. ಯಮಧರ್ಮ ಹೇ ಗರುಡ, ಕೋಣದ ಮೇಲೆ ಕೂತು ಶಿವಲೋಕದಲ್ಲಿ ಸಂಚಾರ ಮಾಡುವುದನ್ನು ಬಿಟ್ಟು ಭೂಲೋಕದಲ್ಲಿ ಪಾದಯಾತ್ರೆ ಮಾಡ್ತಿದ್ದಲ್ಲ ಮಗ, ಯಾಕೆ? ಲೇ, ಶಿವಲೋಕದಲ್ಲಿ ಆ ಯಮಧರ್ಮ, ಭೂಲೋಕದಲ್ಲಿ ಈ ಗರುಡ ಯಮಧರ್ಮ. ಅಂದ್ರೆ ಅಬಲರ ಮೇಲೆ ಅತ್ಯಾಚಾರ ಮಾಡ್ತಿರುವ ನಿಮ್ಮಂತರ ಬಗ್ಗು ಬಡಿಸಲು ಬಂದಿರುವ
ಕಂಡದೆ ಗರುಡ. ಏ ಗರುಡ, ನಿನ್ನ ಗಂಡಸ್ತನದ ಬಗ್ಗೆ ನನಗೆ ಗೊತ್ತಿಲ್ಲ ಏನು? ಲೇ, ಇನ್ನೊಂದು ಸಾರು ಗರುಡ ಎಂದು ಕೂಗಿದರೆ ನಿನ್ನ ಹೆಣವನ್ನ ಸೀದಾ ಹರಿಶ್ಚಂದ್ರ ಘಾಟಿಗೆ ಕೊಟ್ಟು ಕಳಿಸೋಣ. ಇದೇ ಈ ಗರುಡ. ಉಸಿರು ಲೇ ಗರುಡ, ಗರುಡ, ನನ್ನ ಹೆಸರು ಕೇಳಿದ್ರೆ ಸಾಕು, ಈ ಊರಲ್ಲಿರೋ ಹೆಣ್ಣು ಮಕ್ಕಳು ಬಸರಿಯಾಗುತ್ತಾರೆ. ಅಂಥದ್ರಲ್ಲಿ ನನಗೆ ಎದುರು ನಿಂತು ಮಾತನಾಡ್ತೀಯ ಮಗನೇ, ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗು. ಏನರ್ನಾಗ ಹೊರಟು ಹೋಗಿಲ್ಲ, ಬಂದಿಲ್ಲ. ಈ ನನ್ನ ತಲವಾರಿನಿಂದ ನಿನ್ನ ತಲೆಯನ್ನು ಕತ್ತರಿಸಿ ಈ ಭೂತಾಯಿಗೆ ನಿನ್ನ ರಕ್ತಾಭಿಷೇಕ ಮಾಡಿಸಲು ಬಂದಿರುವೆ. ರಕ್ತ? ಏ ಗರುಡ, ರಕ್ತವೆಂದರೆ ಮೋರಿಯಲ್ಲಿ ನೀರು ಎಂದು ತಿಳಿದಿಯ ಆ ಮಗನೇ? ಇದು ದೈತ್ಯ ದೇಹ, ಇದು ನರರೂಪದಲ್ಲಿರುವ ನರನಾಗ. ಇದು ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯ ಇಲ್ಲ. ಲೇನರಾಗ ಸತ್ತು ಹೋದ ಹೆತ್ತಪ್ಪನ ಸಂಗತಿ ಹೆಚ್ಚಿಸಿಬಿಟ್ಟೆ ನನ್ನ ಅಂತರಾದ ಅಗ್ನಿಪರ್ವತದ ಕಿಡಿಯನ್ನು. ಎಡೆ ಹಚ್ಚಿದ ಕಾಳಿಂಗ ಸರ್ಪವನ್ನೇ ಕಾಲಿಗೆ ಮೆಟ್ಟ ಮೆಲ್ಲಬಲ್ಲೆ. ಅರ್ಥವಾಯ್ತಾ ನನ್ನ ಈ ತಾಕತ್ತು? ಮುಂದಿನ ಸಮಯ ನೋಡಿ ನನ್ನ ಕಾಮ